ಎಲ್ಲರೂ ಈಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಯಲಗುರೇಶ್ವರ ಮರಳೇಶ್ವರ ಅಂತ ನೋಡಿ. ಇಲ್ಲೇ ನನ್ನ ಮಕ್ಕಳು ಕೂತಿದ್ದಾರೆ, ನಮ್ಮ ಅತ್ತಿಯವ್ರು ಕೂತಿದ್ದಾರೆ. ಹಾಯ್ ಮಾಡಿ. ನನ್ನ ಸಣ್ಣ ಮಗ ಪ್ರದ್ಯುಮ್ ಹಾಯ್ ಮಾಡಿ. ಪ್ರದ್ಯುಮ್, ಪ್ರಜ್ವಲ್, ದೊಡ್ಡ ಮಗ ಹಾಯ್ ಮಾಡಿ. ಇಲ್ಲಿ ನಮ್ಮ ಹಸ್ಬೆಂಡ್ ಕೂತಿದ್ದಾರೆ ನೋಡಿ. ನಾವೆಲ್ಲರೂ ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಹಾಕಿದ್ದೀನಿ, ಆದರೂ ನಮ್ಮ ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ. ನೀವು ಬನ್ನಿ ನಮ್ಮ ಜೊತೆ ಹೋಗೋಣ ಅಂತ ನೋಡಿ. ನಾವು ಈಗ ಮೊದಲಿಕ್ಕೆ ಯಲಗೂರಿಗೆ ಬಂದ್ವಿ. ಇದನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಟೈಮ್ ವಿಡಿಯೋದಲ್ಲಿ ನನ್ನ ಮನೆ ದೇವ್ರದ್ದೆಲ್ಲ ವಿಡಿಯೋ ಮಾಡಿದ್ದೆ, ಅದಕ್ಕೆ ಅಷ್ಟು ಡೀಟೇಲ್ ತೋರಿಸ್ತಾ ಇಲ್ಲ. ಯಾಕಂದ್ರೆ ನಾವು ಮೇನ್ ಈ ವಿಡಿಯೋದಲ್ಲಿ ನಾವು ಪಟ್ಟದಕಲ್ಲು ಮತ್ತು ಐಹೊಳೆ ಹೋಗಿದ್ವಿ, ಅದನ್ನು ಮೇನ್ ತೋರಿಸ್ಬೇಕಾಗಿದೆ. ಇವಾಗ ಇಲ್ಲಿ ನದಿಗೆ ಬಂದು ನದಿ ಸ್ನಾನ, ವರ್ಷ ಆದರೂ ಇಲ್ಲಿ ಬಂದು ನದಿ ಸ್ನಾನ ಮಾಡಿಕೊಂಡೇ ಹೋಗ್ತೀವಿ. ವರ್ಷಕ್ಕೊಂದು ಸಲ ಆದರೂ ನದಿ ಸ್ನಾನ ಮಾಡ್ಬೇಕಂತಿರತ್ತಲ್ಲ, ನದಿ ಸ್ನಾನ ಮಾಡ್ಕೊಂಡು ನೋಡಿ. ಕಾರ್ತಿಕ ಮಾಸಕ್ಕೆ ಬಂದಿರ್ತೀವಲ್ಲ, ಕಾರ್ತಿಕ ದೀಪ ಹಚ್ಚಿ ಹೋಗ್ತೀವಿ. ಇದು ಯಲಗೂರೇಶ್ವರ ಅಂತ, ಯಲಗೂರ ಹನುಮಪ್ಪ ಅಂತ ನಮ್ಮ ಮನೆ ದೇವರಿದ್ದು. ನಾವು ವರ್ಷ ದೀಪಾವಳಿ ಆದಮೇಲೆ ಬಂದು ಕಾರ್ತಿಕ ಎಲ್ಲ ಹಚ್ಚಿ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಯಲಗೂರೇಶ್ವರ. ನಾ ಇದು ಫುಲ್ ಡೀಟೇಲ್ ನಿಮ್ಮದು ವಿಡಿಯೋ ಬೇಕಂದರೆ ನನ್ನ ಓಲ್ಡ್ ವಿಡಿಯೋದಲ್ಲಿದೆ, ಇದು ಒಂದ್ಸಲ ಹಾಕಿದ್ದೀನಿ ಯಲಗೂರ ಮತ್ತು ಮನಳ್ಳಿದೆಲ್ಲ. ಅದರಲ್ಲಿ ನೋಡಿ. ಇದು ಜಸ್ಟ್ ಹಂಗೆ ನಾನು ನಿಮಗೆ ಟೆಂಪಲ್ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದೆಲ್ಲ ಕಾರ್ತಿಕೆಲ್ಲ ನಾವು ಪ್ರಣತಿ ಎಲ್ಲ ತೊಗೊಳ್ತೀನಿ ಅಲ್ಲೇ ಗುಡಿ ಹತ್ತಿರ ಸಿಗುತ್ತೆ. ಹೊಸ ಒಂದು ಡಜನ್ ಪ್ರಣತಿ ಎಣ್ಣೆ ಎಲ್ಲ ತೊಗೊಂಡು ಖರೀದಿ ಮಾಡಿ ನಾವು ದೇವ್ರಿಗೆ ದೀಪ ಹಚ್ಚಿ ಬರ್ತೀವಿ. ನಾವು ವರ್ಷ ಆದರೆ ಇದನ್ನು ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾನು ಮುಂದೆ ವಿಡಿಯೋ ನೋಡ್ತಾ ಹೋಗಿ. ಹಾಗೆ ಅಜಂತ ಮತ್ತು ಐಹೊಳೆ ಪಟ್ಟದಕಲ್ಲು ಇದೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಇಷ್ಟ ಆಯ್ತು, ಅದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಇದು ನೋಡಿ, ಹಾಗೆ ಕಾರ್ತಿಕ ಎಲ್ಲ ಹಚ್ತಾ ಇದ್ದೀವಿ, ದೀಪ ಎಲ್ಲ ಹಚ್ತಾ ಇದ್ದೀವಿ. ನಾವು ಯಲಗೂರು ಹನುಮಪ್ಪಗೆಲ್ಲ ದೀಪ ಹಚ್ಚಿ ಅಲ್ಲಿಂದ ನಮ್ಮದು ಮೇನ್ ಮನೆ ದೇವರಿದು ಮನಳೇಶ್ವರ ಅಂತ. ಇದು ಒಂದು ಹಳ್ಳಿ ಊರಲ್ಲಿದೆ. ಇದು ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ ಮನಳೇಶ್ವರನ ದೇವಸ್ಥಾನಕ್ಕೆ. ಇದನ್ನು ನಾನು ನಿಮಗೆ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡಿದ್ದೀನಿ. ನಾನು ಇದನ್ನು ಜಸ್ಟ್ ಹಂಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಾನು ಡೀಟೇಲ್ ಆಗಿ ಏನು ವಿಡಿಯೋ ಹಾಕ್ತಿಲ್ಲ. ನನಗೆ ಮೇನ್ ಅಂದರೆ ನನಗೆ ಅದೇ ಐಹೊಳೆ ಪಟ್ಟದಕಲ್ಲು ವಿಡಿಯೋ ತೋರಿಸೋದು ಇಷ್ಟ ಇದೆ ನಿಮಗೆ, ಅದಕ್ಕೆ ನಾನು ಅದು ಮಾಡಿದ್ದೀನಿ ನೋಡಿ. ಇದು ಮುಂದೆ ನಾವು ಈಗ ಯಲಗೂರಿಂತ್ರ ಅದು ಅರ್ಧ ತಾಸೂ ಹಿಡಿಯೋಲ್ಲ, ಅಷ್ಟು ಬೇಗ ಬಂದುಬಿಡುತ್ತೆ ಮನಳೇಶ್ವರ ದೇವಸ್ಥಾನ. ಅದು ಹಳೆಯ ಕಾಲದ ದೇವಸ್ಥಾನ. ಅದು ನಮ್ಮ ಮನೆ ಮೇನ್ ದೇವರಿದು. ನಾವು ಏನೇ ಮನೆಯಲ್ಲಿ ಫಂಕ್ಷನ್ ಆಗಲಿ, ಮದುವೆ ಮುಂಜಿ ಏನಾದರೂ ಈ ದೇವ್ರಿಗೆ ಬಂದು ನಾವು ಹೋಳಿಗೆ ಅಥವಾ ಕಡುಬು ನೈವೇದ್ಯ ಮಾಡಿಸಿ ಇಲ್ಲೇ ಅಡುಗೆ ಮಾಡಿ ನೈವೇದ್ಯ ಮಾಡಿ ಹೋಗೋದು ವರ್ಷ ಹಿಂಗೆ ಇರುತ್ತೆ. ಇವಾಗ ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಕಟ್ತಾ ಇದ್ದಾರೆ ಅನ್ನೋಗೋಸ್ಕರ ನಾವೇನು ಮಾಡಿದ್ದೀವಿ, ಅಡುಗೆ ಮಾಡೋಕ್ಕೆ ಕೊಟ್ಟಿರ್ತೀವಿ, ನೈವೇದ್ಯ ಮಾಡೋಕ್ಕೆ. ಅವ್ರು ನೈವೇದ್ಯ ಮಾಡಿಟ್ಟಿರ್ತಾರೆ, ನಾವು ಹೋಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ. ನೋಡಿ, ಇದೆ ನಮ್ಮ ಮನೆ ಮೂಲ ದೇವರಿದು ಮನಳೇಶ್ವರ ಅಂತ ಮೂಲ ದೇವರು. ನಾವೇನಾದರೂ ಇದೇ ದೇವರಿಗೆ ಮದ್ದು ಮಾಡಿ ನಮ್ಮದು ಏನೇ ಫಂಕ್ಷನ್ ಆಗಲಿ ಮನೆಯಲ್ಲಿ ಈ ದೇವ್ರಿಗೆ ಬಂದು ಹೋಗೋದು ನಮ್ಮದು ಪದ್ಧತಿ ಇದೆ. ನಾವು ಇಲ್ಲಿ ಸಲ ಬಂದು ಅಲ್ಲಿ ಮುಗಿಸ್ಕೊಂಡು ಅಲ್ಲೆಲ್ಲ ನದಿ ಸ್ನಾನ, ಇಲ್ಲೂ ನದಿ ಇದೆ, ಬಟ್ ಇಲ್ಲಿ ನದಿ ಭಾಳ ದೂರ ಅನಿಸುತ್ತೆ ಹೋಗೋ. ರಾಮಚಂದ್ರನ ನಿಜ ದೂತ ಯಾಮತೆ ನಿನ್ನಾರಾಧಿಪು ಕಾಂಪು ಎನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಸೈಡ್ ಸರ್ದ್ ಮಾಡ್ಬೋದು ಸ್ವಲ್ಪ. ಇವಾಗ ನೋಡಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಇವಾಗ ಐಹೊಳೆ ಹೋಗ್ತಾ ಇದ್ದೀವಿ. ಐಹೊಳೆ ಪಟ್ಟದಕಲ್ಲು. ಈಗ ನೋಡಿ ಫಸ್ಟಿಗೆ ಐಹೊಳೆ ಬಂದ್ವಿ ನೋಡಿ. ನಾವು ಐಹೊಳೆಗೆ ಬಂದಿದ್ದೀವಿ. ಹಾಗೆ ವಿಡಿಯೋ ಮಾಡ್ತಾ ಹೋಗ್ತಿದ್ದಾನೆ ನನ್ನ ಮಗ, ವಿಡಿಯೋ ಮಾಡ್ತಿದ್ದಾನೆ. ಬನ್ನಿ, ಐಹೊಳೆ ತುಂಬ ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ. ನೋಡು ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಐಹೊಳೆ ಪಟ್ಟದಕಲ್ಲು ತುಂಬ ಹಳೆಯ ಕಾಲದ ದೇವಸ್ಥಾನ,
ಟೂರಿಂಗ್ ಪ್ಲೇಸ್ ಇದು. ಯಾರೇ ಆದರೂ ಇವಾಗಾದರೂ ಇದೇ ಟೂರಿಂಗ್ ಪ್ಲೇಸ್. ಎಲ್ಲರೂ ತುಂಬ ಜನ ಬಂದು ಹೋಗ್ತಾರೆ. ನೀವು ನೋಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ, ನೋಡಿಲ್ಲ ಅಂದರೂ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಹಳೆಯ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈಗ ಐಹೊಳೆ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ನಾವು ಪಟ್ಟದಕಲ್ಲು ಹೋಗ್ತಾ ಇದ್ದೀವಿ. ಬನ್ನಿ, ಐಹೊಳೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಪಟ್ಟದಕಲ್ಲನ್ನು ನೋಡಿ ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ಹಳೆಯ ಕಾಲದ್ದು ದೇವಸ್ಥಾನ ಎಲ್ಲ ಮಕ್ಕಳಿಗೆಲ್ಲ ತೋರಿಸೋವಂಥ ಪ್ಲೇಸ್ ಇದು. ನೀವು ಹೋಗಿ ಬನ್ನಿ, ಹಾಲಿಡೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿನೂ ತುಂಬ ಇದು ಬಾದಾಮಿ ಎಲ್ಲ ನೋಡೋಂಗಿದ್ವು. ಬಟ್ ನಮ್ಗೆ ಟೈಮ್ ಆಗಿಬಿಟ್ಟಿತ್ತು, ಮತ್ತು ನಾವು ಇದು ಗಾಡಿ ಬೇರೆ ಮಾಡಿದ್ವಲ್ಲ, ಮತ್ತು ಹೋಗೋದಿತ್ತು. ಹಿಂಗಾಗಿ ನಮ್ಮ ಟೈಮ್ ಆಗಿಬಿಟ್ಟಿತ್ತು. ಚೆನ್ನಾಗಿದೆ ಎಲ್ಲ. ಇಲ್ಲಿ ಬಂದರೆ ಒಂದು ಏನಿಲ್ಲ 4-5 ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ನಾವು ನೋಡಿ ಪಟ್ಟದಕಲ್ಲಿಗೆ ಬಂದ್ವಿ ಈಗ ನಾವು.
ಏನ ಈಶ್ವರ ಗುಡಿ ಎಂಥ ದೊಡ್ಡ ಈಶ್ವರಲಿಂಗ ಅದಲ್ಲ. लक्ष्मण पूछते शादी करो, लक्ष्मण देखो क्या करते हैं, काम काज करते हैं, काम करते हैं। रावण का मान होता है, ये मारे थे ना मैडम, कुछ बदल करते रहते हैं ना, इधर गोल्डन डिगर होते हैं ना, सीता, राम, लक्ष्मण, ये कुंडल दिए, सीता अपना कुछ चाहिए, ಇದು ನೋಡಿ ಈಶ್ವರ ದೇವಸ್ಥಾನ ಎದುರಿಗೆ ಬಸವಣ್ಣ. ಇದು ದೊಡ್ಡ ಬಸವಣ್ಣ, ಇದು ಫೇಮಸ್. ಇದು ಪಟ್ಟದಕಲ್ಲು ಬಸವಣ್ಣ ಅಂತಲೇ ಫೇಮಸ್ ಇದೆ ಇದು. ಇಲ್ಲಿ ಬಂದವರು ಇದನ್ನು ನೋಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ, ಹಳೆಯ ಕಾಲದ್ದು ಶತಮಾನದ ಬಸವಣ್ಣ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಲ್ಲರೂ ಇಲ್ಲಿ ಪಟ್ಟದಕಲ್ಲು ಫೇಮಸ್. ಅಂದರೆ ನಿಮ್ಗೆ ನಾವೆಲ್ಲ ಸ್ಕೂಲಲ್ಲಿದ್ದಾಗೆಲ್ಲ ಇಲ್ಲೇ ಟ್ರಿಪ್ ಕರ್ಕೊಂಬರ್ತಿದ್ರು. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಬರ್ತಿದ್ರು. ಇದು ಫೇಮಸ್ ಇರ್ತಿತ್ತು ಅವಾಗೆಲ್ಲ. ನಾವು SST ಒಳಗೆಲ್ಲ ಬರ್ತಾಯಿತ್ತು, ನಾವು ಓದ್ತಾ ಇದ್ವಿ. ನೀವು ಕೇಳಿದ್ದೀರಾ ಅನಿಸುತ್ತೆ, ಐಹೊಳೆ ಪಟ್ಟದಕಲ್ಲು ಬಸವಣ್ಣ ಅಂತ. ಅದು ಫೇಮಸ್ ನೋಡಿ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ, ಹಳೆಯ ಕಾಲದ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲ. ಇನ್ನೆಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಏನೂ ಆಗಿಲ್ಲ ನೋಡಿ. ಎಷ್ಟು ಶತಮಾನ ವರ್ಷಗಳ ಹಿಂದೆ ಇದೆ. 5 ಗಂಟೆಗೆ ಶುರು ಮಾಡ್ತಾರೆ, 5 ಗಂಟೆ ಮೇಲೆ. चलो काय टच करू नको त्याला. बरोबर ಆ ಗುಡಿಯಲ್ಲಿ ಮಡಿಯ ಶಿವಂದೇ ಇಲ್ಲ.
ಹಾಗೆ ಸ್ವಲ್ಪ ರೀಲ್ಸ್ ಮಾಡ್ತಾ ಹೋಗ್ತಾ ಇದ್ದೆ, ಅದನ್ನು ನನ್ನ ಮಗ ವಿಡಿಯೋ ಮಾಡಿದ್ದಾನೆ. ನೋಡಿ ಇದು ಒಂದು ದೇವಸ್ಥಾನ, ಇಲ್ಲೆಲ್ಲ ಈಶ್ವರ ದೇವಸ್ಥಾನನೇ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಹಳೆ ಕಾಲದ್ದು ಎಲ್ಲ ಶಿವನ ದೇವಸ್ಥಾನನೇ. ಅವಾಗೆಲ್ಲ ಈಶ್ವರನ ಮೂರ್ತಿ ಎಲ್ಲ ಪೂಜೆ ಮಾಡ್ತಾಯಿದ್ರಲ್ಲ, ಎಲ್ಲ ಒಂದು ಮೂರ್ತಿ ಎಲ್ಲ ಕೆತ್ತನೆ ಎಲ್ಲ ಇದೆ. ಈಶ್ವರ ದೇವಸ್ಥಾನ ಎಲ್ಲ ಇದೆ. ಫುಲ್ ಕತ್ಲು, ಲೈಟ್ ಇರಲ್ಲ. ನಾವು ಹಾಗೆ ಟಾರ್ಚ್ ಇಟ್ಕೊಂಡು ಹಚ್ಕೊಂಡು ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲೆಲ್ಲ ಕೆತ್ತಿದ್ದೀವಿ. ಇನ್ನೂ ಎಷ್ಟು ಗಟ್ಟಿದೆ ನೋಡಿ ದೇವಸ್ಥಾನ. ಮಕ್ಕಳಿಗೆಲ್ಲ ತೋರ್ಸೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು. ಯಾರು ನೋಡಿಲ್ಲ ಹೋಗಿ ಕರ್ಕೊಂಡು ಬನ್ನಿ, ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಫುಲ್ ದೇವಸ್ಥಾನ ಎಲ್ಲ ಮಾಡಿದ್ದೀವಿ, ಚೆನ್ನಾಗಿದೆ. ನಾವು ಇವಾಗ ನೋಡಿಕೊಂಡು ಮತ್ತೆ ವಾಪಸ್ಸು ಹೋಗ್ತಾ ಇದ್ದೀವಿ ನಾವು ಇವಾಗ. ಹೆಂಗಿದೆ ಪ್ಲೇಸ್, ಯಾವ ಥರ ಇದೆ ಅಂತ ಹೇಳಿ ನಂಗೆ ಕಮ್ಮಿ ಮುಖಾಂತರ. ಎಷ್ಟು ಚೆನ್ನಾಗಿದೆ ನೋಡಿ. ಐಹೊಳೆ ಪಟ್ಟದಕಲ್ಲು ಎರಡೂ ನೋಡಿದ್ದೀವಿ ಇವತ್ತು ನಾವು. ನಮ್ಮ ದೇವ್ರಿಗೆ ಹೋಗಿದ್ವಲ್ಲ.
ನೋಡಿದ್ರಲ್ಲ ಫ್ರೆಂಡ್, ನಾವು ಹೋಗಿದ್ದು ಟ್ರಿಪ್ಪಿಂದೆಲ್ಲ ವಿಡಿಯೋ ಹಾಕಿದ್ದೀನಿ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್. ನನ್ನ ವಿಡಿಯೋ ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಡ್ಸ್ ಬರುತ್ತೆ, ಆ್ಯಡ್ಸ್ ಪೂರ್ತಿಯಾಗಿ ನೋಡಿ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾವು ಇವಾಗ ವಾಪಸ್ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಒನ್ ಡೇ ಟ್ರಿಪ್ಪಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಒಳ್ಳೆಯ ಪ್ಲೇಸು. ಪೂರ್ತಿ ನೋಡಿದವ್ರಿಗೆಲ್ಲ ಈ ಪ್ಲೇಸ್ ಚೆನ್ನಾಗಿ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಧನ್ಯವಾದಗಳು.